ಹಾಯ್ ಗೈಸ್, ನಾನು ವಿಕ್ರಮ್ ಫ್ರಮ್ ಮನಿ ಲಿಟರಿಂಗ್ ಕನ್ನಡ. ಗೈಸ್, ಟುಡೇ ಬಂದುಬಿಟ್ಟು ನಾನು ನಿಮಗೆ ಒಂದು ಬೆಸ್ಟ್ ರೆಫರ್ ಆ್ಯಂಡ್ ಅರ್ನ್ ಅಪ್ಲಿಕೇಶನ್ ತಂದಿದ್ದೀನಿ. ಸೊ ಈ ಅಪ್ಲಿಕೇಶನ್ ನೀವು ಯೂಸ್ ಮಾಡ್ತೀರಾ, ನಾನು ಯೂಸ್ ಮಾಡ್ತೀನಿ, ಯಾವುದಂತ ನೀವು ಗೆಸ್ ಮಾಡಿ ಕೆಳಗಡೆ ಕಮೆಂಟ್ ಮಾಡಿರಿ. ಲಿಂಕ್ ಅನ್ನೋದು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಕ್ಲಿಕ್ ಮಾಡಿ ಪ್ಲೇಸ್ಟೋರಿಂದ ಡೌನ್ಲೋಡ್ ಅನ್ನೋದು ಮಾಡ್ಕೊಳ್ಳಿ. ನೀವೇನಾದರೂ ನಮ್ಮ ಟೆಲಿಗ್ರಾಮ್ ಚಾನಲ್ ಜಾಯಿನ್ ಮಾಡಿಲ್ಲ ಅಂದರೆ ಜಾಯಿನ್ ಮಾಡ್ಕೊಳ್ಳಿ. ಯಾಕಪ್ಪ ಅಂದರೆ ಅಲ್ಲಿ ಲಾಟ್ ಆಫ್ ವೆಬ್ಸೈಟ್ ಲೂಟ್ಸು, ಅದಾದಮೇಲೆ ಯಾವುದಾದ್ರೂ ಬೇರೆ ಯೂನಿಕ್ ಲೂಟ್ಸ್ ಇರುತ್ತಲ್ವ, ಅದೇ ರೀತಿ ಏನಾದರೂ ಪೇಮೆಂಟ್ ಪ್ರೂಫ್ಸ್ ಇದ್ದರೆ, ಏನಾದರೂ ಅಪ್ಡೇಟ್ಸ್ ಇದ್ದರೆ ನಾನೆಲ್ಲ ಟೆಲಿಗ್ರಾಮಲ್ಲಿ ಅಪ್ಲೋಡ್ ಅನ್ನೋದು ಮಾಡ್ತಾ ಇರ್ತೀನಿ. ಅದಕ್ಕೋಸ್ಕರ ನೀವೇನಾದರೂ ಟೆಲಿಗ್ರಾಮ್ ಚಾನಲ್ ಜಾಯಿನ್ ಮಾಡಿಲ್ಲ ಅಂದರೆ ಜಾಯಿನ್ ಮಾಡ್ಕೊಳ್ಳಿ. ಡಿಸ್ಕ್ರಿಪ್ಷನಲ್ಲಿ ಟುಡೇ ಅಪ್ಲಿಕೇಶನ್ ಲಿಂಕ್ ಅನ್ನೋದು ಕೊಟ್ಟಿರ್ತೀನಿ. ಕ್ಲಿಕ್ ಅನ್ನೋದು ಮಾಡಿ ಡೌನ್ಲೋಡ್ ಅನ್ನೋದು ಮಾಡ್ಕೋಬೇಕು. ಇನ್ನು ಲೇಟ್ ಯಾಕೆ ಗೈಸ್, ನಡೀರಿ ವೀಡಿಯೋನ ಶುರು ಮಾಡೋಣ. ಓಕೆ ಗೈಸ್, ನಿಮಗೆ ಈ ಇಂಟರ್ಫೇಸ್ ಸಿಗುತ್ತೆ. ನೀವು ಜಸ್ಟ್ ಏನೂ ಇಲ್ಲ, ಅಪ್ಲಿಕೇಶನ್ನು ಓಪನ್ ಅನ್ನೋದು ಮಾಡಬೇಕು. ಓಪನ್ ಮಾಡಿದ್ರೆ ಕೆಳಗಡೆ ಸ್ಕ್ರೋಲ್ ಅನ್ನೋದು ಮಾಡಿರಿ. ಅಲ್ಲಿ ಮೈ ರಿವಾರ್ಡ್ಸ್ ಅಂತ ಲಾಸ್ಟ್ ಆಪ್ಷನ್ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಅನ್ನೋದು ಮಾಡಬೇಕು. ಅಪ್ಲಿಕೇಶನ್ ನೇಮ್ ಬಂದುಬಿಟ್ಟು GPay ಅಂತ, ಗೂಗಲ್ ಪೇ. ಜಸ್ಟ್ ಇದರಲ್ಲಿ ರೆಫರ್ ಮಾಡಿ ಅರ್ನಿಂಗ್ ಯಾವ ರೀತಿ ಮಾಡೋದಂತ ತಿಳಿದುಕೊಳ್ಳೋಣ. ಅದ್ಮೇಲೆ ಕ್ಲಿಕ್ ಅನ್ನೋದು ಮಾಡ್ತಾ ನೋಡ್ಕೊಂಡು ನಿಮಗೆ ಈ ಇಂಟರ್ಫೇಸ್ ಸಿಗುತ್ತೆ. ಇಲ್ಲೇನಪ್ಪ ಮಾಡಬೇಕಂದ್ರೆ ಅಲ್ಲಿ ಮೇಲೆ ಅವರೇ ಶೋ ಮಾಡಿದ್ದಾರೆ ನೋಡ್ಬೋದು. 101 ರೂಪೀಸ್ ಒಂದು ರೆಫರ್ ಮಾಡಿದ್ರೆ ಬರುತ್ತಂತ. ಸೊ ಇವಾಗ ಏನಪ್ಪ ಮಾಡಬೇಕಂದ್ರೆ ಕೆಳಗಡೆ ವಾಟ್ಸಪ್ಪು, ಕಾಪಿ ಲಿಂಕು ಮೋರ್ ಐತಲ್ವ, ನೀವು ವಾಟ್ಸಪ್ ಮೂಲಕ, ಟೆಲಿಗ್ರಾಮ್ ಮೂಲಕ ನಿಮ್ಮ ಫ್ರೆಂಡ್ಸ್ಗೆ ನಿಮ್ಮ ಲಿಂಕನ್ನು ಶೇರ್ ಅನ್ನೋದು ಮಾಡಬೇಕು. ನಿಮ್ಮ ಫ್ರೆಂಡ್ ನೀವು ಶೇರ್ ಅನ್ನೋದು ಲಿಂಕನ್ನು ಶೇರ್ ಮಾಡ್ತಿರಲ್ವ, ನಿಮ್ಮ ಫ್ರೆಂಡ್ ಆ ಲಿಂಕ್ ಮೇಲೆ ಕ್ಲಿಕ್ ಅನ್ನೋದು ಮಾಡಿಕೊಂಡು ಗೂಗಲ್ ಪೇ ಅಪ್ಲಿಕೇಶನು ಅವರು ನ್ಯೂ ಆಗಿ ಯೂಸ್ ಅಂದರೆ ಯಾವತ್ತೂ ಡೌನ್ಲೋಡ್ ಮಾಡಿರಬಾರ್ದು, ನ್ಯೂ ಯೂಸರ್ ಇರಬೇಕು. ಅವಾಗ ಮಾತ್ರ ರೆಫರ್ ಅನ್ನೋದು ಕೌಂಟ್ ಅನ್ನೋದಾಗುತ್ತೆ. ಸೊ ಅವ್ರೇನಪ್ಪ ಮಾಡಬೇಕಂದ್ರೆ ಯಾವುದಾದ್ರೂ ನ್ಯೂ ಮೊಬೈಲ್ ಇದ್ದರೆ ಅವ್ರದ್ದು, ಏನಾದರೂ ನ್ಯೂ ಮೊಬೈಲ್ ಪರ್ಚೇಸ್ ಅನ್ನೋದು ಮಾಡಿದ್ರೆ, ಇಲ್ಲಾಂದರೆ ಯಾವುದಾದ್ರೂ ಒಂದು ಬ್ಯಾಂಕ್ ಅಕೌಂಟಿಗೆ ನ್ಯೂ ಆಗಿ ಫೋನ್ಪೇ ಕ್ರಿಯೇಟ್ ಅನ್ನೋದು ಮಾಡ್ಕೊಂಡಿದ್ರೆ GPayನ ಮಾಡಿರಬಾರ್ದು. ಸೊ ಫೋನ್ಪೇ ಮಾಡಿದರೆ ಇದು ಟ್ರಿಕ್ ಅನ್ನೋದು ವರ್ಕ್ ಅನ್ನೋದಾಗುತ್ತೆ. ಸೊ ಅವ್ರೇನು ಮಾಡಬೇಕು, ಲಿಂಕ್ ಮೇಲೆ ಕ್ಲಿಕ್ ಅನ್ನೋದು ಮಾಡಬೇಕು, ಪ್ಲೇಸ್ಟೋರಿಂದ ಡೌನ್ಲೋಡ್ ಅನ್ನೋದು ಮಾಡಬೇಕು. ಪ್ಲೇಸ್ಟೋರಿಂದ ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ರೆಫರ್ ಕೋಡ್ ಹಾಕಿಬಿಟ್ಟು ರಿಜಿಸ್ಟರ್ ಸಕ್ಸಸ್ಫುಲ್ಲಾಗಿ ಕಂಪ್ಲೀಟ್ ಅನ್ನೋದು ಮಾಡಬೇಕೊಂಡು ಅವ್ರ ಬ್ಯಾಂಕ್ ಅಕೌಂಟ್ ಆ್ಯಡ್ ಅನ್ನೋದು ಮಾಡಿಬಿಟ್ಟು ಅವ್ರು ಏನಪ್ಪ ಮಾಡಬೇಕಂದ್ರೆ ನೀವು ಒಂದು 5 to 10 ರೂಪೀಸ್ ಯಾವುದಾದ್ರೂ ಮರ್ಚೆಂಟ್ ಆಗಿರಲಿ, QR ಕೋಡ್ ಆಗಿರಲಿ, ಮೊಬೈಲ್ ನಂಬರ್ ಏನಾದರೂ ಇರಲಿ, ಫಸ್ಟ್ ಪೇಮೆಂಟ್ ಅನ್ನೋದು ಕಂಪ್ಲೀಟ್ ಅನ್ನೋದು ಮಾಡಬೇಕು. ಆವಾಗ ನಿಮಗೆ ಸಕ್ಸಸ್ಫುಲ್ಲಾಗಿ ರೆಫರ್ ಅನ್ನೋ ಟ್ರ್ಯಾಕ್ ಆಗುತ್ತೆ. ವಿತಿನ್ 24 hours ಒಳಗಡೆ ನಿಮಗೆ, ನೀವು ನಿಮ್ಮ ಫ್ರೆಂಡ್ಗೆ ರೆಫರ್ ಅನ್ನೋದು ಮಾಡ್ತೀರಾ, ನಿಮಗೆ ನಿಮ್ಮ ವ್ಯಾಲೆಟಲ್ಲಿ ಸಕ್ಸಸ್ಫುಲ್ಲಾಗಿ ಅಮೌಂಟ್ ಅನ್ನೋದು ರಿಸೀವ್ ಅನ್ನೋದಾಗಿರುತ್ತೆ. ನೀವು ಎಲ್ಲಾದರೂ ಹೋಗ್ತಿರಲ್ವ, ಆವಾಗ QR ಕೋಡ್ ಮೂಲಕ ಏನಾದರೂ ರೀಚಾರ್ಜ್ ಮಾಡ್ಬೋದು, ಬಿಲ್ ಪೇಮೆಂಟ್ಸ್ ಮಾಡ್ಬೋದು. ಆ ಥರ ಈ ಅಮೌಂಟ್ನ ನೀವು ಯೂಸ್ ಅನ್ನೋದು ಮಾಡ್ಬೋದು. ಲಿಮಿಟ್ ಒಬ್ಬರಿಗಲ್ಲ, ಇಬ್ಬರಿಗಲ್ಲ, ನೀವು 1000 ಅಲ್ಲ 10,000 ಜನಕ್ಕೂ ರೆಫರ್. ಇದು GPay ಅವ್ರದ್ದು ಲಿಮಿಟ್ ಅಲ್ಲ, ಅನ್ಲಿಮಿಟೆಡ್ ಟೈಮ್ ನೀವು ರೆಫರ್ ಅನ್ನೋದು ಮಾಡ್ಕೊಂಡು ಅರ್ನಿಂಗ್ ಅನ್ನೋದು ಮಾಡ್ಬೋದು. ಲಿಮಿಟ್ ಏನು ಕೊಟ್ಟಿಲ್ಲ, ಅನ್ಲಿಮಿಟೆಡ್ ಟೈಮ್ ನೀವು ಎಷ್ಟು ಬೇಕು. ಸೊ ನೀವೇನಪ್ಪ ಮಾಡಬೇಕಂದ್ರೆ ನಿಮ್ಮ ಫ್ರೆಂಡ್ಸ್ ಯಾರಾದರೂ ಇರ್ತಾರಲ್ವ, ಅವ್ರೇನಾದರೂ ನ್ಯೂ ಆಗಿ 18 ಇಯರ್ ಪ್ಲಸ್ ಆದರೆ ಅವಾಗ ಅವರು ಫೋನ್ಪೇ ಅಕೌಂಟ್ ಕ್ರಿಯೇಟ್ ಅನ್ನೋದು ಮಾಡಿರ್ತಾರಲ್ವ, ಅವಾಗ ಏನಪ್ಪ ಮಾಡಬೇಕಂದ್ರೆ ನೀವು ನಿಮ್ಮ GPay ಅಕೌಂಟ್ದು ಲಿಂಕ್, ರೆಫರ್ ಲಿಂಕ್ ತೊಗೊಂಡು ಅವ್ರಿಗೆ ಶೇರ್ ಅನ್ನೋದು ಮಾಡಬೇಕು. ಅವರೇನಾದರೂ ಆ ಲಿಂಕ್ ಮೇಲೆ ಕ್ಲಿಕ್ ಅನ್ನೋದು ಮಾಡಿಕೊಂಡು ಸಕ್ಸಸ್ಫುಲ್ಲಾಗಿ ರಿಜಿಸ್ಟರ್ ಕಂಪ್ಲೀಟ್ ಅನ್ನೋದು ಮಾಡಿದ್ರೆ ನಿಮಗೆ ಇಲ್ಲಿ ಆರಾಮಾಗಿ ರೆಫರ್ ಅನ್ನೋದು ಕೌಂಟ್ ಆಗುತ್ತೆ. ಈ ಥರ ನೀವು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ರೆಫರ್ ಅನ್ನೋದು ಮಾಡಿ GPay ಮೂಲಕ ಅಮೌಂಟ್ ಅನ್ನೋದು ರಿಸೀವ್ ಅನ್ನೋದಾಗ್ಬೋದು. ಆರಾಮಾಗಿ ನೀವು ಒಂದು ರೆಫರ್ಗೆ 101 ನಿಮಗೆ ಸಕ್ಸಸ್ಫುಲ್ಲಾಗಿ ಅರ್ನಿಂಗ್ ಅನ್ನೋದು ಮಾಡ್ಬೋದು. ನಿಮಗೇನಾದರೂ ಡೌಟ್ ಇದ್ದರೆ ಟೆಲಿಗ್ರಾಮ್ ಚಾನಲ್, ಇಲ್ಲಾಂದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿದ್ರೆ ಅದಕ್ಕೆ ನಾನು ರಿಪ್ಲೈ ಕೊಡ್ತೀನಿ. ಇದು ಗೈಸ್, ಇದನ್ನ ವೀಡಿಯೋ ಇಷ್ಟ ಆದರೆ ಒಂದೇ ಒಂದು ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್. ಮುಂದಿನ ವೀಡಿಯೋ ಸಿಗೋಣ. ಅಲ್ಲೂ ಟಾಟಾ, ಬೈ ಬೈ, ಟೇಕ್ ಕೇರ್.